ಹೇಳಬೇಕು. ಆ ಹೆಣ್ಣು ಮಗಳ ಕೈಯನ್ನ ಆ ಬ್ಯಾಗಿನ ದಾರ ಬರುತ್ತಲ್ಲ, ಬ್ಯಾಗಿನ ಟ್ಯಾಗ್ ಬರುತ್ತಲ್ಲ, ಅದಕ್ಕೆ ಆ ಕೈಯನ್ನ ಕಟ್ಟು ಹಾಕಿ ಈ ಮರಕ್ಕೆ ಕಟ್ಟು ಹಾಕಿಬಿಟ್ಟಿದ್ರು. ಆಕೆಯ ಕುತ್ತಿಗೆಯಲ್ಲಿ ಆಕೆಯ ಐಡಿ ಕಾರ್ಡ್ ನ ಟ್ಯಾಗ್ ಇರುತ್ತೆ ನೋಡಿ, ಅದನ್ನ ಇಲ್ಲಿ ಕಂಪ್ಲೀಟ್ ಆಗಿ ಗಟ್ಟಿಯಾಗಿ ಸುತ್ತಿ ಬಿಟ್ಟಿದ್ರು. ಇಲ್ಲಿ ಆಕೆ ಕುತ್ತಿಗೆಗೆ ಇದ್ ಮಾಡಿಬಿಟ್ಟಿದ್ರು. ಆಕೆಯ ದೇಹದ ಮೇಲೆ ಬಟ್ಟೆ ಇರಲಿಲ್ಲ, ದೇಹದ ಬೇರೆ ಬೇರೆ ಭಾಗಗಳನ್ನ ಕಚ್ಚಿ ಬಿಟ್ಟಿದ್ರು. ಆಕೆಯ ಮರ್ಮಾಂಗಕ್ಕೆ ಹೆಚ್ಚು ಕಡಿಮೆ 6 ಇಂಚು ಮಣ್ಣನ್ನ ತುಂಬಿ ಬಿಟ್ಟಿದ್ರು. ಇಲ್ಲಿ ತಂದು ಆಕೆಯ ದೇಹವನ್ನ ಎಷ್ಟು ಹೋಗ್ಬಿಟ್ಟಿದ್ರು, ಕಟ್ ಹಾಕಿ ಇದೇ ಮರಕ್ಕೆ ಕಟ್ ಹಾಕಿ ಆಕೆಯ ದೇಹವನ್ನ ಎಷ್ಟು ಹೋಗ್ಬಿಟ್ಟಿದ್ರು. ಅದೇ ಪ್ಲೇಸ್ ನಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಅದೇ ಪ್ಲೇಸ್ ನಲ್ಲಿ ನಮ್ಮ ಅಕ್ಕನೋ, ನಮ್ಮ ತಂಗಿಯೋ, ನಮ್ಮ ಮನೆಯ ಹೆಣ್ಣು ಮಕ್ಕಳು ಯಾರಾದ್ರೂ ಇದ್ರೆ ಯಾವ ಪರಿಯಾಗಿ ಹೊಟ್ಟೆ ಉರಿಬೇಡ. ಒಂದಷ್ಟು ಜನ ವಾದ ಮಾಡ್ತಿದ್ದೀರಿ, ಸೌಜನ್ಯ ಕುಟುಂಬಸ್ಥರು ಅದ್ರಲ್ಲಿ ಹಾಗೆ ಮಾಡ್ತಿದ್ದಾರೆ, ಹೀಗೆ ಮಾಡ್ತಿದ್ದಾರೆ. ಮನೆಯ ಮಗಳನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ಯಾವ್ದಾದ್ರು ಲಾಭಕ್ಕೆ ಇನ್ನೊಂದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ನಮಗ್ ಸಾಧ್ಯ ಆಗುತ್ತೆ ಅಂತ ಅನ್ಸಿದ್ರೆ ಅವರಿಗೂ ಸಾಧ್ಯ ಆಗುತ್ತೆ, ನಮಗ್ ಸಾಧ್ಯ ಆಗಲ್ಲ ಅಂತ ಅನ್ಸಿದ್ರೆ ಅವರಿಗೂ ಕೂಡ ಸಾಧ್ಯ ಆಗೋದಿಲ್ಲ.